am 4th standard ಕನ್ನಡ ಕ್ವೆಶ್ಚನ್ಸ್ ಹೇಳುತ್ತೇನೆ. ಫಸ್ಟ್ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಕಾರ್ಯಕ್ರಮ ಕೇಳಬಹುದು? ಆನ್ಸರ್. ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ, ಕೃಷಿ, ಸಮಾಚಾರ, ಶಿಕ್ಷಣ, ವಾರ್ತೆ, ಕ್ರೀಡೆ, ಸಂದರ್ಶನ, ಮನರಂಜನೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ರೈಲು ಪ್ರಯಾಣದ ಬಗ್ಗೆ ಚಿರತೆ ಅಭಿಪ್ರಾಯವೇನು? ಆನ್ಸರ್. ರೈಲು ನನಗಿಂತ ವೇಗವಾಗಿ ಚಲಿಸುವ ವಾಹನವಿದು. ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ಇದರಲ್ಲಿ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು, ಸರಕುಗಳನ್ನು ಸಾಗಿಸಬಹುದು. ಇದರಲ್ಲಿ ಶೌಚಾಲಯ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದರು? ಆಶುಭಾಷಣ ಸ್ಪರ್ಧೆಯಲ್ಲಿ ಆನೆ, ಚಿರತೆ, ನವಿಲು, ಕರಡಿ, ಹಾವು, ಗಿಳಿಯು ಭಾಗವಹಿಸಿದ್ದರು. ಹೃದಯ ತುಂಬಿ ಬಂದಿತ್ತು ಏಕೆ? ವಿಜ್ಞಾನಿಯು ತಯಾರಿಸಿದ ಕ್ಯಾಲಿಫೋರ್ನಿಯನ್ ಹುಡುಗನಿಗೆ ಅಳವಡಿಸಿದಾಗ ಅವನು ಹೆಜ್ಜೆ ಇಟ್ಟು ನಡೆದನು. ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತ್ತು. ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು? ಕಡಲ ತೀರದಲ್ಲಿ ಕುಳಿತು ವೀಕ್ಷಿಸುತ್ತಿದ್ದಾಗ ಅವನು ಪಕ್ಷಿಗಳು ಹಾರಾಡುತ್ಕೊಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾಡುತ್ತೇನೆ. ಕಲಾಂ ಅವರಿಗೆ ಬಂದ ಪ್ರಶಸ್ತಿಗಳು ಯಾವುದು? ಕಲಾಂ ಅವರಿಗೆ ಬಂದ ಪ್ರಶಸ್ತಿಗಳು ಡಾಕ್ಟರೇಟ್, ಪದವಿ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಇತ್ಯಾದಿ ಪ್ರಸಾರಗಳು ಬಂದಿವೆ. ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲೆಯವರು ಹೇಗೆ ಗಳಿಸಬಹುದು? ಆನ್ಸರ್. ಬಟ್ಟೆ ಹೊಲೆಯವರು ವಿಧ ವಿಧ ರೀತಿಯ ಹೊಸ ಬಗೆಯ ಉಡುಗೆಯನ್ನು ಹೊಲಿದು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು. ನೇಗಿಲನ್ನು ಹೇಗೆ ಮಾಡುವರು? ನೇಗಿಲನ್ನು ಒಣಮರದ ತುಂಡು ಮತ್ತು ಕಬ್ಬಿಣದಿಂದ ಮಾಡುವರು. ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಬಾಲಕ ನಾರಾಯಣ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಗಾದಿ, ಚಡ್ಡಿ ಮತ್ತು ಅಂಗಿ ಧರಿಸಿ ಸಿದ್ಧನಾದನು. ಸೆಕೆಂಡ್ ನಾರಾಯಣ ತಾಯಿ ಏಕೆ ಎಚ್ಚರಗೊಂಡಳು? ಅಮ್ಮ, ಹಿರಿಯರು ಮತ್ತು ಕಿರಿಯರು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದು ಕೇಳಿ ಎಚ್ಚರಗೊಂಡಳು. ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಪೊಲೀಸರು ಸಿಟ್ಟಿನಿಂದ ನಾರಾಯಣ ಜನರು ಮತ್ತು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗೆ ಎಂದು ಘೋಷಣೆ ಕೂಗುತ್ತಿರುವುದನ್ನು ಕಂಡು ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗೆ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಗಾಂಧೀಜಿ. ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? 1942 ಆಗಸ್ಟ್ 15 ಪ್ರಮುಖವಾಗಿದ್ದ ದಿನವಾಗಿತ್ತು. ನಾರಾಯಣ ತಾಯಿ ಏನೆಂದು ಮಗನನ್ನು ಹರಿಸಿದ್ದಳು? ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಿಸಿದಳು. ನಾರಾಯಣ ಕೂಗಿದ ಘೋಷಣೆ ಯಾವುದು? ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗೆ ಎಂದು ಘೋಷಣೆ ಕೂಗಿದನು. ಸಾವಿನಲ್ಲಿ ಹಂಚಿದ್ದ ಬಾಲಕ ಏನನ್ನು ಕೇಳಿದ? ಸಾವಿನಲ್ಲಿ ಹಂಚಿದ್ದ ಬಾಲಕ ಸ್ವರಾಜ್ಯ ಬೇಕೆಂದು ಕೇಳಿದ. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಪ್ರಸಿದ್ಧ ಮೂಳೆ ತಜ್ಞರು. ವಿಜ್ಞಾನಿಯು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ಹೈದರಾಬಾದಿನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆ ರೋಗಿಗಳಿಗೆ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ಕ್ಯಾಲಿಫರ್ ಅನ್ನು ಅಳವಡಿಸಲಾಗಿತ್ತು. ಅಬ್ದುಲ್ ಕಲಾಂ ಅವರ ತಂದೆ ತಾಯಿ ಹೆಸರೇನು? ಅಬ್ದುಲ್ ಕಲಾಂ ತಂದೆ ಜೈನುಲಾಬ್ದೀನ್, ತಾಯಿ ಆಶಿಯಮ್ಮ. ಕಲಾಂ ಆತ್ಮಕಥನ ಹೆಸರೇನು? ಅಗ್ನಿಯ ರೆಕ್ಕೆಗಳು.